ಇವತ್ತು ಈ Oppo F27 Pro Plus ಫೋನ್ ಅನ್ನ ಫ್ರೀಜರ್ ಒಳಗಿಟ್ಟು ಫ್ರೀಸ್ ಮಾಡೋಣ. ಹಾಟ್ ವಾಟರ್ ನ ಈ ಫೋನ್ ಮೇಲೆ ಹಾಕೋಣ, ಡ್ರಾಪ್ ಟೆಸ್ಟ್ ಅನ್ನು ಮಾಡೋಣ. ಈ ಎಲ್ಲಾ ಟೆಸ್ಟ್ ನ ಸರ್ವೈವ್ ಆಗುತ್ತಾ? ರಗ್ಗಡ್ ಫೋನ್ ಅಂತ Oppo ಹೇಳೋ ಪ್ರಕಾರ ಬನ್ನಿ ಟೆಸ್ಟ್ ಮಾಡೋಣ. ಫ್ರೀಜರಿಗೆ ಬೆಳಗ್ಗೆ ಇಟ್ಟಿದ್ದು ಸುಮಾರು ಒಂದು 3-4 ಗಂಟೆ ಆದ್ಮೇಲೆ ನಾವು ಈ ಫೋನ್ ಹೊರಗಡೆ ತೆಗಿತಾ ಇರೋದು. ಆನ್ ಆಗುತ್ತೋ ಆಫ್ ಆಗುತ್ತೋ ದೇವರನ್ನ ಗೊತ್ತಿಲ್ಲ, ಬಟ್ ಒಂದು ಫೋನ್ ಕಾಲ್ ಮಾಡೋಣ. ಸಿಮ್ ಹಾಕಿದ್ದೆ ನಾನು. ಓಕೆ, ನೋಡ್ತಾ ಇದ್ದೀರಾ ರಿಂಗ್ ಆಗ್ತಾ ಇದೆ. ಡಿಸ್ಪ್ಲೇ ಕೂಡ ಆನ್ ಆಗ್ತಾ ಇದೆ. ಫುಲ್ ಫ್ರೀಸ್ ಆಗಿದ್ರು ಕೂಡ ಕೆಲಸವನ್ನ ಮಾಡ್ತಾ ಇದೆ. ಬೆಂಕಿ ವಿಷಯ. ನಾವೀಗ ಡೈರೆಕ್ಟ್ ಆಗಿ ಹೊಡೆಯೋಣ. ಓ ಮೈ ಗಾಡ್, ಲಿಟ್ರಲಿ ಸಂಪೂರ್ಣವಾಗಿ ಫೋನು ಕೆಲಸವನ್ನ ಮಾಡ್ತಾ ಇದೆ. 78 ಡಿಗ್ರಿ ಸೆಲ್ಸಿಯಸ್ ಇದೆ ಈ ಒಂದು ವಾಟರ್. ನಾವೀಗ ಈ ಫೋನ್ ಮೇಲೆ ಈ ಹಾಟ್ ವಾಟರ್ನ ಹಾಕಿದ್ರೆ ಓ ಮೈ ಗಾಡ್, ಬಟ್ ಕೆಲಸವನ್ನಂತೂ ಮಾಡ್ತಾ ಇದೆ. ನಾನು ಸುಮಾರು ಒಂದು 6 ಅಡಿ ಇದ್ದೀನಿ. ನನಗಿಂತ ಮೋಸ್ಟ್ಲಿ 1 ಅಡಿ 7 ಅಡಿಯಿಂದ ಡ್ರಾಪ್ ಮಾಡಿದ್ರೆ ಫೋನ್ ಸರ್ವೈವ್ ಆಗುತ್ತಾ? ನಿಜ ತುಂಬಾ ಭಯ ಇದೆ ನನಗೆ. ಸರ್ವೈವ್ ಆಗುತ್ತೆ ಅನ್ನೋದು ನನಗೆ ಅನ್ನಿಸ್ತಿಲ್ಲ. ನೋಡೋಣ. ಓಕೆ, ಮೈ ಗಾಡ್, ಏನೂ ಆಗಿಲ್ಲ. ನೋಡ್ತಾ ಇದ್ದೀರಾ, ಆರಾಮಾಗಿ ಕೆಲಸ ಮಾಡ್ತಾ ಇದೆ, ಏನೂ ಆಗಿಲ್ಲ. ಯಪ್ಪ, ಪರವಾಗಿಲ್ಲ ಗುರು. ಈ ಸ್ಮಾರ್ಟ್ ಫೋನ್ ಆಲ್ಮೋಸ್ಟ್ ಎಲ್ಲ ಟೆಸ್ಟ್ ನ ಕೂಡ ಪಾಸ್ ಮಾಡ್ತು. ಹಂಗಂತ ನೀವು ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡಿ. ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಅಂದ್ರೆ ಬಿದ್ದು ಒಡೆದೋದ್ರೂ ಹೋಗ್ಬೋದು.